ಮಂಡ್ಯ ಟಿಕೆಟ್ಗಾಗಿ ಮೈತ್ರಿ ಪಕ್ಷಗಳ ಮಧ್ಯೆ ಬಿಗ್ ಫೈಟ್ ಶುರುವಾಗಿದೆ. ಹಾಗಿದ್ರೆ ಒಕ್ಕಲಿಗರ ಭದ್ರಕೋಟೆ ಜೆಡಿಎಸ್ಗ ಅಥವಾ ಬಿಜೆಪಿಗ? ಮಂಡ್ಯ ಕದನ ಕಣದ ಮೈತ್ರಿ ಅಭ್ಯರ್ಥಿ ಆಗೋರು ಯಾರು? ತೀವ್ರ ಕುತೂಹಲ ಕಾರಣ ಆಗಿದೆ. ಒಂದು ಕಡೆ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಕಣಕ್ಕಿಳಿಸೋದಕ್ಕೆ ತಯಾರಿ ನಡೆಸ್ತಾ ಇದೆ. ಮತ್ತೊಂದೆಡೆ ಹಾಲಿ ಸಂಸದೆ ಸುಮಲತಾ ಕೂಡ ಮಂಡ್ಯ ಟಿಕೆಟ್ಗಾಗಿ ಬಿಗಿಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಮೈತ್ರಿ ನಾಯಕರಿಗೀಗ ಕಗ್ಗಂಟಾಗಿದೆ ಮಂಡ್ಯ ಲೋಕಸಭಾ ಟಿಕೆಟ್. ಈಗಾಗಲೇ ಸುಮಲತಾ ಪ್ರಧಾನಿ ಮೋದಿಯವರನ್ನ ಕೂಡ ಭೇಟಿಯಾಗಿ ಬಂದಿದ್ದಾರೆ. ಈಗ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ರನ್ನ ಕಣಕ್ಕಿಳಿಸ್ತಾರ ಅಥವಾ ಮತ್ತೆ ಸುಮಲತಾ ಅವರನ್ನೇ ಕಣಕ್ಕಿಳಿಸುವಂತ ಪ್ರಯತ್ನ ಏನಾದರೂ ಆಗತ್ತಾ? ಮೈತ್ರಿ ಪಡೆಯ ನಿರ್ಧಾರ ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಇವತ್ತು ಮಂಡ್ಯ ಟಿಕೆಟ್ ವಿಚಾರವಾಗಿ ಮಹತ್ವದ ಚರ್ಚೆಯಾಗಿದೆ. ಅಮಿತ್ ಶಾ ಜೊತೆಗೆ ಬಿಜೆಪಿ ನಾಯಕರು ಈ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇವತ್ತೇನು ರಾಜ್ಯ ಕೋರ್ ಕಮಿಟಿ ಸಭೆ ಇದೆ, ಬಿಜೆಪಿ ಕೋರ್ ಕಮಿಟಿ ಸಭೆ. ಆ ಕೋರ್ ಕಮಿಟಿ ಸಭೆಯಲ್ಲಿ ಮಂಡ್ಯ ರಾಜಕಾರಣದ ಬಗ್ಗೆ ಚರ್ಚೆಯಾಗುತ್ತೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಒಳಿತು, ಏನ್ ಲಾಭ ನಷ್ಟ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಕೂಡ ನಡೆಯಲಿದೆ. ಸುಮಲತಾಗೆ ಟಿಕೆಟ್ ಕೊಟ್ಟರೆ ಎದುರಾಗೋ ಸವಾಲೇನು? ಜೆಡಿಎಸ್ಗೆ ಕ್ಷೇತ್ರ ಬಿಟ್ಕೊಟ್ರೆ ಬಿಜೆಪಿ ಸಂಘಟನೆ ಹೇಗೆ? ಒಂದೊಮ್ಮೆ ಸುಮಲತಾಗೆ ಟಿಕೆಟ್ ಕೊಟ್ಟರೆ ಜೆಡಿಎಸ್ ನಿಲುವು ಏನಾಗಿರುತ್ತೆ? ಈ ಎಲ್ಲಾ ವಿಚಾರಕ್ಕೂ ಸಂಬಂಧಪಟ್ಟಂತೆ ಚರ್ಚೆಯಾಗಲಿದೆ. ಮಂಡ್ಯ ಬಿಜೆಪಿ ನಾಯಕರು ಅಮಿತ್ ಶಾಗೆ ಈ ಬಗ್ಗೆ ವರದಿ ಕೊಡಲಿದ್ದಾರೆ. ಸಮಗ್ರ ಮಾಹಿತಿಯನ್ನ ಶಾಗೆ ನೀಡೋದಕ್ಕೆ ಮಂಡ್ಯ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಮಂಡ್ಯ ಕ್ಷೇತ್ರದ ಬಗ್ಗೆ ಕೂಡ ಮಾಹಿತಿಯನ್ನ ಅಮಿತ್ ಶಾ ಪಡೆದುಕೊಳ್ಳಲಿದ್ದು, ಯಾರಿಗೆ ಟಿಕೆಟ್, ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಅನ್ನೋದ್ರ ಬಗ್ಗೆ ಚರ್ಚೆಯಾಗುತ್ತೆ. ಈ ಮಧ್ಯೆ ನಿಖಿಲ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ ಅಂತಿದ್ದಾರೆ ನಿಖಿಲ್. ಮಂಡ್ಯ ಸ್ಪರ್ಧೆ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪಷ್ಟನೆ. ನಾನು ಯೂ ಟರ್ನ್ ಹೊಡೆಯೋ ಗಿರಾಕಿ ಅಲ್ಲ. ಈಗಲೂ ನನ್ನ ಸ್ಪರ್ಧೆಗೆ ಮಂಡ್ಯ ಮುಖಂಡರ ಒತ್ತಾಯ ಇದೆ. ಆದರೆ ನನ್ನ ನಿರ್ಧಾರದಲ್ಲಿ ಸ್ಪಷ್ಟತೆ ಇದೆ. ನಾನು ಮಂಡ್ಯ ಲೋಕಸಭಾ ಟಿಕೆಟ್ನ ಆಕಾಂಕ್ಷಿ ಅಲ್ಲ. ಮೈತ್ರಿ ಬಲಪಡಿಸಬೇಕು, ಮತ್ತೆ ಮೋದಿ ಪ್ರಧಾನಿಯಾಗಬೇಕು, ಇದು ನಿಖಿಲ್ ಹೇಳಿಕೆ. ಒಂದು ಕಡೆ ಮಂಡ್ಯದಿಂದ ನಿಖಿಲ್ರನ್ನೇ ಕಣಕ್ಕಿಳಿಸೋದಕ್ಕೆ ಭಾರಿ ಸಿದ್ಧತೆ ಆಗ್ತಾ ಇದೆ ಎನ್ನುವಂತಹ ಸಂದರ್ಭದಲ್ಲಿ ನಾನು ಆಕಾಂಕ್ಷಿ ಅಲ್ಲ ಅಂತಿದ್ದಾರೆ ನಿಖಿಲ್. ಸ್ಪರ್ಧೆ ಮಾಡ್ತಾರೆ ಅಂತ ಅಣ್ಣ, ಇದ್ರ ಬಗ್ಗೆ ನಾನು ಇವತ್ತು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತೀನಿ ದಯಮಾಡಿ. ಏಕೆಂದರೆ ಕಳೆದ 3 ದಿನಗಳಿಂದನೂ 4 ದಿನಗಳಿಂದನೂ ನಾನು ಗಮನಿಸ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಒಂದು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಯೂಟರ್ನ್ ಹೊಡಿತಕ್ಕಂಥ ಗಿರಾಕಿ ಅಲ್ಲ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಥಾಟ್ಸ್, ಅಬೌಟ್ ಮೈ ಇಂಟೆಂಟ್. ನಾನು 1 ವರ್ಷದ ಹಿಂದೆ ನೀವು ಕೇಳಿದಾಗಲೂ ಒಂದೇ ಮಾತು ಹೇಳಿದೆ, ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು. ಹಾಗಾಗಿ ಸಹಜವಾಗಿ ಇವತ್ತು ಚುನಾವಣೆಯನ್ನು ನಾನು ಅಲ್ಲಿ ಸೋತಿರ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಭಾಳ ಜನ ಇವತ್ತು ಕಾರ್ಯಕರ್ತರು, ಪ್ರಮುಖ ಮುಖಂಡರುಗಳು ನೀವು ಬರಬೇಕು, ನೀವು ಬಂದು ನಮ್ಮ ಜೊತೆಯಲ್ಲಿ ಸಕ್ರಿಯವಾಗಿ ಚುನಾವಣೆ ಸಂದರ್ಭದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನನಗೆ ಆಹ್ವಾನವನ್ನು ನೀಡಿರ್ತಕ್ಕಂಥದ್ದು. ನಾನು ಪಕ್ಷದ ಪ್ರಮುಖ ಮುಖಂಡರುಗಳಿರ್ಬೋದು, ಕಾರ್ಯಕರ್ತರಿಗಿರ್ಬೋದು ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಮಂಡ್ಯದಲ್ಲಿ ನಿಖಿಲ್ ಅವರೇನು ಸ್ಪರ್ಧೆ ಮಾಡ್ತಾರೆ ಅಂತ ಅಣ್ಣ, ಇದ್ರ ಬಗ್ಗೆ ನಾನು ಇವತ್ತು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತೀನಿ ದಯಮಾಡಿ. ಏಕೆಂದರೆ ಕಳೆದ 3 ದಿನಗಳಿಂದನೂ 4 ದಿನಗಳಿಂದನೂ ನಾನು ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ಹಲವು ದಿನಗಳಿಂದ ಬಹಳ ದೊಡ್ಡ ಚರ್ಚಿತ ವಿಷಯ. ಈ ಮಧ್ಯೆ ನಿಖಿಲ್ ಸ್ಪರ್ಧೆಗೆ ಭಾರಿ ಒತ್ತಾಯ ಇದೆ, ಒತ್ತಡ ಇದೆ, ಜೆಡಿಎಸ್ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ನೋಡಿದ್ರೆ ನಿಖಿಲ್ ನಾನು ಸ್ಪಷ್ಟಪಡಿಸ್ತೀನಿ, ನನಗೆ ಕ್ಲಾರಿಟಿ ಇದೆ, ನಾನು ಸ್ಪರ್ಧೆ ಮಾಡುವಂಥ ಆಕಾಂಕ್ಷಿ ಅಲ್ಲ ಅಂತಿದ್ದಾರೆ. ಏನಾಗ್ತಾ ಇದೆ ಜೆಡಿಎಸ್ ಪಾಳಿದಲ್ಲಿ? ಹಾಗಿದ್ರೆ ನಿಜಕ್ಕೂ ನಿಖಿಲ್ ಮಂಡ್ಯದಿಂದ ಸ್ಪರ್ಧಿಸೋದಿಲ್ವಾ?
ಪ್ರತಿಮಾ ಇವತ್ತು ಬಹಳ ಕ್ಲಿಯರ್ ಆಗಿ ನಿಖಿಲ್ ಅವರು ಒಂದು ಮಾತನ್ನು ಹೇಳಿರುವಂಥದ್ದು, ನಾನು ಮಂಡ್ಯ ಕ್ಷೇತ್ರದ ಆಕಾಂಕ್ಷಿ ಅಲ್ಲ, ನಾನು ಸ್ಪರ್ಧೆಯನ್ನು ಮಾಡೋದಿಲ್ಲ. ಕಳೆದ ಒಂದು ವರ್ಷದಿಂದಲೂ ನಾನು ಇದೇ ಮಾತನ್ನು ಹೇಳ್ತಾ ಬಂದಿದ್ದೀನಿ ಅನ್ನುವಂಥ ಮಾತನ್ನು ನಿಖಿಲ್ ಹೇಳ್ತಾ ಇರುವಂಥದ್ದು. ಆದರೆ ಈಗಾಗಲೇ ಮೈತ್ರಿಯಲ್ಲಿ ಸ್ಥಾನಗಳ ಹಂಚಿಕೆಯಲ್ಲಿ ಮೊದಲನೆಯ ಆದ್ಯತೆಯಾಗಿ ಮಂಡ್ಯವನ್ನು JDSಗೆ ಕೊಡಲಾಗಿದೆ ಅಥವಾ JDS ಪಡ್ಕೊಂಡಿದ್ದಾರೆ ಅನ್ನುವಂಥ ಚರ್ಚೆಗಳು ಸಾಕಷ್ಟು ಹೆಚ್ಚು ಕೇಳಿ ಬರ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಮಿತ್ ಶಾ ಅವರು ಈಗ ರಾಜ್ಯಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ವಿಚಾರಗಳು ಕೂಡ BJPಯ ನಾಯಕರ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಆದರೆ ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ? ಈಗಾಗಲೇ ಕುಮಾರಸ್ವಾಮಿ ಅವರು, ದೇವೇಗೌಡರು, ನಿಖಿಲ್ ಅವರು ಕೇಂದ್ರ BJP ನಾಯಕರನ್ನು ಭೇಟಿ ಮಾಡ್ಕೊಂಡು ಬಂದಿದ್ದರು, ಮೈತ್ರಿ ವಿಚಾರವನ್ನು ಮಾತಾಡಿದ್ದಾರೆ. ಅದರ ಜೊತೆಯಲ್ಲಿ ರಾಜ್ಯದಲ್ಲಿ JDSನ ಬಲಾಬಲ ಯಾವ ರೀತಿ ಇದೆ, ಎಲ್ಲೆಲ್ಲಿ JDSಗೆ ಶಕ್ತಿ ಇದೆ ಎನ್ನುವ ವಿಚಾರವನ್ನು ಕೂಡ ಈಗಾಗಲೇ ಮಾತುಕತೆ ಮಾಡಿದ್ದಾರೆ. ಮತ್ತೊಂದು ಕಡೆ ಅಮಿತ್ ಶಾ ಅವರು ಕೂಡ ಈಗ ರಾಜ್ಯಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ. ಸುಮಲತಾ ಅವರು ಕೂಡ ಕೇಂದ್ರದ BJP ನಾಯಕರ ಜೊತೆಯಲ್ಲಿ ಭೇಟಿ ಮಾಡಿ ಅವರು ಕೂಡ ಅಲ್ಲಿ ನಾನು ಆಕಾಂಕ್ಷಿ ಆಗಿದ್ದೇನೆ ಮತ್ತು ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ನಡುವೆ ಇವತ್ತು ನಿಖಿಲ್ ಹೇಳಿರುವಂತಹ ಮಾತು ಒಂದಷ್ಟು ಕುತೂಹಲವನ್ನು ಕೆರಳಿಸುತ್ತೆ. ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಕ್ಷೇತ್ರದ ಆಕಾಂಕ್ಷಿ ಅಲ್ಲ, ನಾನು ಅಲ್ಲಿ ನಿಲ್ಲೋದಿಲ್ಲ ಅಂತ. ಹಾಗಾದರೆ JDSಗೆ ಈ ಒಂದು ಸ್ಥಾನ ಸಿಗೋದಾದರೆ, ಈ ಕ್ಷೇತ್ರ ಸಿಗೋದಾದರೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಕೂಡ ಮೂಡುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಮಂಡ್ಯ ಮತ್ತೊಮ್ಮೆ ಈ ಒಂದು ಚುನಾವಣೆಯಲ್ಲಿ ಗಮನ ಸೆಳೆಯೋದರಲ್ಲಿ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಪ್ರತಿಮಾ, ಎಸ್, ಇವತ್ತು ಅಮಿತ್ ಶಾ ರಾಜ್ಯದಲ್ಲಿದ್ದಾರೆ, ಈ ಬಗ್ಗೆನೇ ಚರ್ಚೆಯಾಗುತ್ತೆ ಅನ್ನುವಂಥ ಮಾತಿದೆ. ಮತ್ತೊಂದೆಡೆ ಸುಮಲತಾ ಬಾರಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಒಂದೊಮ್ಮೆ ಮೈತ್ರಿ ಅಭ್ಯರ್ಥಿಯಾಗಿ JDSಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ನಿಖಿಲ್ ಇಲ್ಲ ಅಂದರೆ ಕುಮಾರಸ್ವಾಮಿ ಸ್ಪರ್ಧಿಸುವಂಥ ಚಾನ್ಸಸ್ ಕಂಡು ಬರ್ತಾ ಇದೆಯಾ? ಲೆಕ್ಕಾಚಾರ ಏನು? JDS ಪಾಳದಲ್ಲಿ ಏನು ಚರ್ಚೆ ಅಂತ? ಪ್ರತಿಮಾ, ಮಂಡ್ಯ ಕ್ಷೇತ್ರ JDSನ ಭದ್ರಕೋಟೆ ಆಗಿತ್ತು ಒಂದು ಕಾಲದಲ್ಲಿ, ಅಂದರೆ ಕಳೆದ ಚುನಾವಣೆಗೂ ಮುಂಚೆ. ಇದೀಗ ಮತ್ತೊಮ್ಮೆ ಮಂಡ್ಯ ಕ್ಷೇತ್ರವನ್ನು ಮರಳಿ JDSನ ತೆಕ್ಕೆಗೆ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇರುವಂಥದ್ದು ನಿಜ. ಒಂದು ಕಡೆ ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೂಡ ಸಾಕಷ್ಟು ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು. ಇವೆರಡು ಹೆಸರನ್ನು ಹೊರತುಪಡಿಸಿದ್ರೆ CS ಪುಟ್ಟರಾಜು ಅವರ ಹೆಸರು ಕೂಡ ಅಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥ ಚರ್ಚೆಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ. ಆದರೆ ಅದಕ್ಕೂ ಮುಂಚಿತವಾಗಿ ಈ ಒಂದು ಮೈತ್ರಿಯಲ್ಲಿ JDSಗೆ ಯಾವೆಲ್ಲ ಸ್ಥಾನಗಳನ್ನು ಬಿಟ್ಕೊಡ್ಲಾಗಿದೆ ಅನ್ನುವಂಥದ್ದು ಕೂಡ ಪ್ರಮುಖವಾದ ಪ್ರಶ್ನೆ ಆಗುತ್ತೆ. ಒಂದು ಕಡೆ ಸುಮಲತಾ ಹಾಲಿ ಸಂಸದರಿದ್ದಾರೆ, ಹಾಲಿ ಸಂಸದರಿಗೆ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು, ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಸುಮಲತಾ ಅವರು ಕೇಂದ್ರ BJP ನಾಯಕರ ಜೊತೆಯಲ್ಲಿ ಈಗಾಗಲೇ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಮೈತ್ರಿ ಆದ ನಂತರ JDSಗೆ ಈ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಕುಮಾರಸ್ವಾಮಿ ಅವರು ಕೂಡ ಮಾಡಿದ್ದಾರೆ. ಮತ್ತು ಈಗಾಗಲೇ ಮಂಡ್ಯ ಕ್ಲಿಯರ್ ಆಗಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಮಂಡ್ಯದಿಂದ ಯಾರು ಅಭ್ಯರ್ಥಿ ಆಗ್ತಾರೆ, ಒಂದು ವೇಳೆ JDSಗೆ ಮಂಡ್ಯವನ್ನು ಬಿಟ್ಕೊಟ್ಟಿದ್ದೆ ಆದಲ್ಲಿ CS ಪುಟ್ಟರಾಜು, ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ, ಈ ಮೂರು ಜನರಲ್ಲಿ ಯಾರು ಅಲ್ಲಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಕೂಡ ಸದ್ಯದ ಪ್ರಶ್ನೆ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಕೊಟ್ಟಿರುವಂಥ ಕ್ಲಾರಿಟಿ ಪ್ರಕಾರ ನಾನಂತೂ ಮಂಡ್ಯದಿಂದ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಯಾರು ಅಭ್ಯರ್ಥಿ ಅನ್ನುವಂಥ ಕುತೂಹಲ ಸದ್ಯಕ್ಕಂತೂ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಸುರೇಶ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.